ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ಮುತ್ತೈದೆಯರು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿದ್ರು. ಎಲ್ಲ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿಗೆ ಜನ ಮುಗಿಬಿದ್ದಿದ್ರು. ಬನ್ನಿ, ಹೇಗಿತ್ತು ಹಬ್ಬದ ಆನಂದ ಸಂಭ್ರಮ ನೋಡ್ಕೊಂಬರೋಣ. ಶ್ರಾವಣವು ಹಬ್ಬಗಳ ಮಾಸ ಎಂದೇ ಕರೆಯಲಾಗುತ್ತದೆ. ಸಾಲು ಸಾಲು ಹಬ್ಬಗಳ ಮಾಸವಾದ ಶ್ರಾವಣದ 2ನೇ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರೂ ಅತ್ಯಂತ ಭಕ್ತಿಯಿಂದ ಆಚರಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಎಂಡಿ ರಾಮಚಂದ್ರ ಆನವೇರಿ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ವಿಶೇಷವಾಗಿ ನೆರವೇರಿಸಲಾಯಿತು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನವೇರಿಯಲ್ಲಿರುವ ನಿವಾಸದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಪರಮಾತ್ಮ ಗುರೂಜಿ ದಿವ್ಯ ಸಾನ್ನಿಧ್ಯದಲ್ಲಿ ವರಮಹಾಲಕ್ಷ್ಮಿ ಋತುವನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ವಿಶೇಷ ಪೂಜೆಯಲ್ಲಿ ಅನೇಕ ಮುತ್ತೈದೆಯರು ಭಾಗಿಯಾಗಿದ್ದು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಹಾಗೂ ವ್ರತಾಚರಣೆಯನ್ನ ನೆರವೇರಿಸಿದ್ರು. ನಾಡಿನ ಶ್ರೇಯೋ ಅಭಿವೃದ್ಧಿ, ಜನರ ಸುಖ ಸಮೃದ್ಧಿ ಹಾಗೂ ಶಾಂತಿಗಾಗಿ ರಾಮಚಂದ್ರ ಆನವೇರಿ ಅವರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ನೋಡಿದಾಗ ಹಬ್ಬದ ರೀತಿ ಕೆಲವೊಬ್ರು ಆಚರಣೆ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ವ್ರತದ ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ. ವ್ರತದ ನಿಯಮ ಅಂತ ನೋಡಿದಾಗ ವಂಶ ಪಾರಂಪರ್ಯವಾಗಿ ಇರಬೇಕು ಅಂತ ನಾನು ಹೇಳಿದೆ. ಯಾಕಂದ್ರೆ ಕೆಲವೊಂದು ವಂಶ ಪಾರಂಪರ್ಯವಾಗಿ ಕೆಲವೊಂದು ವಂಶದಲ್ಲಿ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಪೂಜಾ ಪದ್ಧತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಂಬಾ ಜನಗಳಿಗೆ ಗುರುಗಳೇ ನಾವು ಈ ವರ್ಷ ಪ್ರಾರಂಭ ಮಾಡಬೇಕು ಮನೇಲಿ ಅನ್ಕೊಂಡಿರ್ತೀರಾ, ಅಥವಾ ನಾವು ವಂಶ ಪರಂಪರೆ ಇಲ್ಲ ಗುರುಗಳೇ ನಮಗೂ ಮಾಡಬೇಕು ಅಂತ. ಯಾಕಂದ್ರೆ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡಬೇಕು ಅಂತಂದ್ರೆ ಆ ಒಂದು ಜಗನ್ಮಾತೆ ಆಗಿರುವಂತಹ ಲಕ್ಷ್ಮಿಯ ಅನುಗ್ರಹ, ಲಕ್ಷ್ಮಿ ಕಟಾಕ್ಷ ಯಾರಿಗಿರುತ್ತೆ ಅವರೇ ಒಂದು ಮನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಧನಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. 10, 20, 50, 100, 200, 500 ರೂಪಾಯಿಯ ಮುಖಬೆಲೆಯ ಹೊಸ ನೋಟು ಹಾಗೂ ನಾಣ್ಯಗಳಿಂದ ಅಲಂಕರಿಸಲಾಗಿತ್ತು. ದೇವರು ಸೇರಿದಂತೆ ಗರ್ಭಗುಡಿ ಸಿಂಗರಿಸಲು 3 ಲಕ್ಷ ರೂಪಾಯಿಯ ನೋಟು ಬಳಸಲಾಗಿತ್ತು. ಶ್ರಾವಣ ಮಾಸದ 2ನೇ ಶುಕ್ರವಾರ ಪ್ರಯುಕ್ತ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಧನಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಭಾರತ ಸರ್ಕಾರದ ನೋಟುಗಳಾದಂತಹ 10 ರೂಪಾಯಿಯಿಂದ ಹಿಡಿದು 20, 50, 100, 200 ಮತ್ತು 500 ರೂಪಾಯಿ ನೋಟುಗಳನ್ನು ಬಳಸಿ ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಿದೆ. ಅದೇ ರೀತಿಯಲ್ಲಿ ಚಿಲ್ಲರೆ ಏನು ನಾವು ಕಾಯಿನ್ ಅಂತ ಕೂಗ್ತೀವಿ ಅದನ್ನು ಸಹ ಅಲ್ಲಿ ದೇವರ ಮುಂದೆ ಅರ್ಪಣೆ ಮಾಡಿದ್ದೇವೆ. ಶ್ರಾವಣ ಮಾಸದ 2ನೇ ಹಬ್ಬ ವರಮಹಾಲಕ್ಷ್ಮಿ ಪ್ರಯುಕ್ತ ಬೆಂಗಳೂರಿನ ಶೇಷಾದ್ರಿಪುರಂ ದೇವಸ್ಥಾನಕ್ಕೆ ಚಂದದ ಅಲಂಕಾರ ಮಾಡಲಾಗಿತ್ತು. ಈ ದಿನ 8 ರೂಪದಲ್ಲಿದ್ದಂತಹ ಲಕ್ಷ್ಮೀ ದೇವಿಗೆ ಮಹಾಪೂಜೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್. ಮಹಾಲಕ್ಷ್ಮಿ ಸರ್ವರಿಗೂ ಸಕಲ ಸಮೃದ್ಧಿಯನ್ನು ಕರುಣಿಸಲಿ ಅಂತೇಳಿ ನಾವು ಹಾರೈಸೋಣ. ಜೊತೆಗೆ ಇವತ್ತಿನ ಬಿಗ್ ಭಾರತ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.